ಜಗಜ್ಯೋತಿ ಭಕ್ತಿ ಭಂಡಾರಿ ಬಸವಣ್ಣನವರ ಪವಿತ್ರ ಪಾದಗಳಿಗೆ ಹನ್ನೊಂದು ಎಲ್ಲ ಶಿವಶರಣರ ಪಾವನಮಯ ಚರಣಗಳಿಗೆ ಶಿರವಾಗಿ ರಾಮದೇವ ಶಕ್ತಿ ಕೇಂದ್ರ ಕಾಲಭೈರವನಾಥನ ದಿವ್ಯಸನ್ನಿಧಿಗೆ ವಂದಿಸಿ ಮಹಾತಪಸ್ವಿಗಳು ಶ್ರೇಷ್ಠ ಜ್ಞಾನಿಗಳು ಸಿದ್ಧಿ ಪುರುಷರಾಗಿದ್ದಂತಹ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುಬಸವ ಮಹಾಶಿವಗಳವರ ಚರಣಗಳಿಗೆ ಹಣ್ಣು ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಮಹಾಶಿವಗಳವರ ಪಾದಪದ್ಮಗಳಿಗೂ ಹಣ್ಣು ಪವಿತ್ರವಾದ ಈ ವೇದಿಕೆಯ ದೇವ ಸಾನ್ನಿಧ್ಯ ವಹಿಸಿದ ಪರಮ ಪೂಜ್ಯ ಸಿದ್ಧ ಪ್ರಸಾದ ಮಹಾಸ್ವಾಮಿಯವರ ಚರಣಗಳಿಗೆ ವಂದಿಸಿ ಗೌರವಗಳಾದಂತಹ ಶ್ರೀ ಸಿದ್ಧಾರೂಢರವರನ್ನು ಹಾಗೂ ಶ್ರೀ ಸಿದ್ದರಾಜ್ ಪಾಟೀಲ್ ಅವರನ್ನು ವಂದಿಸಿ ಭಕ್ತಿ ಅಂಶದ ತಮಗೆಲ್ಲರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿ. ಬಹಳ ಮಾತಾಡ್ಲತ್ತಾರೆ ತಾವು ಹೊಗೆ ಇಸ್ಕೊತಾರೆ. ಮಾತು ಬಂದಾಗ ಹೋಗಿ ಬರ್ತಾರೆ ತಾನ ಬರ್ತಾರೆ ಹೋಗಿ ಬಂದ್ಕೊಂಡು ಭಾರತ ದೇಶ ಅತ್ಯಂತ ಪವಿತ್ರ. ಯಾವ ಕಾರಣದಿಂದ ಪವಿತ್ರ ಅಂದ್ರೆ ಸಂತರು ಈ ಧರೆಗೆ ಅವತರಿಸಿದರು, ಆ ಕಾರಣದಿಂದ ಪವಿತ್ರ. ನಾವೆಲ್ಲರೂ ಶಾಂತರಾಗಬೇಕು, ಸಂತರಾಗಬೇಕು, ಮಹಂತರಾಗಬೇಕು, ನಿಶ್ಚಿಂತರಾಗಬೇಕು ಅನ್ನುವುದೇ ಅಧ್ಯಾತ್ಮದ ಉದ್ದೇಶ. ಸದ್ದು ಗದ್ದಲಗಳ ನಡುವೆ ಇದ್ದೂ ಕೂಡ ನಾವು ಬುದ್ಧರಾಗಬೇಕು, ಭಗವಂತನನ್ನು ತಿಳಿದುಕೊಳ್ಳಬೇಕು. 3 ವರ್ಷದ ಆಯುಷ್ಯ ಇರುವುದು ಬರೀ ಪ್ರಪಂಚಕ್ಕಾಗಿ ಅಲ್ಲ, ವ್ಯರ್ಥವಾದಂತಹ ಚಿಂತೆಗಳನ್ನು ಮಾಡುವುದಕ್ಕಾಗಿ ಅಲ್ಲ, ಪರಮಾರ್ಥವನ್ನು ತಿಳಿದು ಶಾಸ್ತ್ರದ ನಿಶ್ಚಯವನ್ನು ಮಾಡಿಕೊಂಡು ನಮ್ಮೊಳಗೆ ಅಡಗಿದಂತಹ ಮಹಾಧನವನ್ನು ಅರಿಯುವುದು ಮನುಷ್ಯ ಜೀವನದ ಉದ್ದೇಶ. ಯಾವ ರೀತಿಯಾಗಿ ಭೂಮಿಯ ಒಳಗಡೆ ಅಪ್ರತಿಮವಾದಂತಹ ಗುರುತ್ವ ಶಕ್ತಿ ಅಡಗಿದೆಯೋ, ಯಾವ ರೀತಿಯಾಗಿ ಸೂರ್ಯನಲ್ಲಿ ನವಗ್ರಹಗಳನ್ನ ತನ್ನ ಸುತ್ತ ಸುತ್ತಿಸಿಕೊಳ್ಳುವಷ್ಟು ಪ್ರಬಲವಾದ ಗುರುತ್ವಾಕರ್ಷಣ ಶಕ್ತಿ ಹುದುಗಿದೆಯೋ, ಅದೇ ರೀತಿಯಾಗಿ ಪ್ರತಿಯೊಬ್ಬ ಮನುಷ್ಯ, ಪ್ರತಿಯೊಬ್ಬ ಜೀವಿಯಲ್ಲಿಯೂ ಒಂದು ಶಕ್ತಿ ಅಡಗಿದೆ. ಅದುವೇ ದೇವತತ್ವ, ಶಿವತತ್ವ. ತಮ್ಮೊಳಗಿದ್ದ ಮಹಾಧನವನ್ನರಿಯರು ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ ಅಂತ ಹೇಳ್ತಾರೆ. ಒಬ್ಬ ಬಟ್ಟೆ ತೊಳೆಯುವಂತಹ ಮನುಷ್ಯ ನೀರೊಳಗ ಆದರೂ ಕೂಡ ಅವನಿಗೆ ಆ ನೀರು ಕುಡ್ಲಾಕ್ ಬರೋದು. ನೀರ ನೀರ ಅಂತ ಹೇಳಿ ಬಾಯಾರಿ ನೀರು ಕುಡಿಲಾರ್ದ ಹೆಂಗ ಅವ ಸತ್ತು ಹೋಗ್ತಾನ, ಹಂಗ ನಾವು ಶಿವಮಯವಾದಂತಹ ಈ ಜಗತ್ತಿನಲ್ಲಿ ಇದ್ದು, ದೇವಮಯವಾದಂತಹ ಈ ವಿಶ್ವದಲ್ಲಿದ್ದು, ನಮ್ಮವರ ಅಡಗಿದಂತಹ ಶಿವನನ್ನು ಅರಿಯದೇ ಸತ್ತು ಹೋದೀವಿ ಅಂದ್ರ ನಮ್ಮ ಜೀವನ ಕೂಡ ಅಗಸನಂತೆ ಆಗುತ್ತದ. ಹಾಗಾಗಬಾರದು ಅಂದ್ರ ನಾವು ಸಂತ ಮಹಾತ್ಮರ ದಿವ್ಯವಾಣಿಗಳನ್ನ ಕೇಳಬೇಕು, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಬೇಕು. ಜ್ಯೋತಿಯ ಸಂಘವನ್ನ ಮಾಡಿದಂತಹ ಭಕ್ತಿ ಕೂಡ ಜ್ಯೋತಿಯೇ ಆಗ
ಅವನು ಕೂಡ ದೇವನೇ ಆಗ್ತಾನೆ. ಯಾಕೆ ಅಂದ್ರ ನಮ್ಮ ಒಳಗ ಅಂತಹ ಒಂದು ಶಕ್ತಿ ಅದ, ಅದು ನಮಗ ಗೊತ್ತಿಲ್ಲ, ನಮಗದರ ಪರಿಚಯ ಇಲ್ಲ ಅಂತ ತಿಳಿದುಕೊಂಡು ನಾವು ಸಾಮಾನ್ಯರಿದ್ದೀವಿ ಅಂತ ತಿಳ್ಕೊಂಡಿದ್ದೀವಿ. ನಾವು ಯಾರೂ ಸಾಮಾನ್ಯರಲ್ಲ. ಪ್ರತಿಯೊಬ್ಬರಲ್ಲಿಯೂ ಕೂಡ ಇಡೀ ಜಗತ್ತನ್ನೇ ಸೃಷ್ಟಿ ಮಾಡಿದಂತಹ ದೇವಶಕ್ತಿ ಅಡಗದ ಅನ್ನುವುದನ್ನು ನಾವು ಯಾರು ಮರಿಬಾರದು. ನಾವು ಯಾರು ಕೂಡ ಸಾಮಾನ್ಯರು ಅಲ್ಲ, ಸಣ್ಣವರು ಅಲ್ಲ, ಬಡವರು ಅಲ್ಲ, ದೀನರು ಅಲ್ಲ, ಅನಾಥರು ಅಲ್ಲ. ಯಾಕೆ ಅಂದ್ರೆ ಇಡೀ ವಿಶ್ವವನ್ನು ಸೃಷ್ಟಿ ಮಾಡಿದಂತಹ ಶಕ್ತಿ ನಮ್ಮೊಳಗೆ ಅಡಗದ. ಈ ವಿಶ್ವವನ್ನು ಸಂಚಾಲನೆ ಮಾಡುವಂತಹ ಒಂದು ಅದ್ವಿತೀಯ ಸಾಮರ್ಥ್ಯ ನಮ್ಮ ಒಳಗೆ ಪ್ರತಿಷ್ಠಿತವಾಗಿದೆ. ಕೊನೆಗೆ ಇಡೀ ವಿಶ್ವವನ್ನೇ ಉಪಸಂಹರಿಸಿಕೊಳ್ಳುವಂತಹ ಒಂದು ಶಕ್ತಿ ಅದು ಕೂಡ ನಮ್ಮೊಳಗೆ ಅಡಗದ. ಹೀಗಾಗಿ ನಾವು ಯಾರೂ ಕೂಡ ಸಾಮಾನ್ಯರಲ್ಲ, ನಾವು ಯಾರು ಸಾಯುವಂಥವರಲ್ಲ, ಹುಟ್ಟಿದವರು ಅಲ್ಲ. ಇದೇನೇನು ನಡುವೆ ಕಾಣುತ್ತದಲ್ಲ, ಇದೆಲ್ಲವೂ ನಮ್ಮ ಭ್ರಮ ಮಾತ್ರ. ಇದೇನ ಪೂರ್ಣ ಸುಳ್ಳು ಅಂತ ಹಿಂಗಲ್ಲ, ತೋರ್ಲಿಕ್ಕೆ ಅದ ಶಾಶ್ವತವಾಗಿ ಇಲ್ಲ ಈ ಪ್ರಪಂಚ. ಈ ಸತ್ಯವನ್ನ ತಿಳಿಸಲೋಸುರವಾಗಿ ಅಧ್ಯಾತ್ಮದ ದಿವ್ಯ ಜ್ಯೋತಿಯನ್ನ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಹೊತ್ತಿಸುವ ಸಲುವಾಗಿ ಧರ್ಮದ ಜ್ಯೋತಿ, ತ್ಯಾಗದ ಜ್ಯೋತಿ, ಅಧ್ಯಾತ್ಮದ ದಿವ್ಯ ಜ್ಞಾನ ಜ್ಯೋತಿಯನ್ನ ಹೊತ್ತಿಸುವ ಸಲುವಾಗಿಯೇ ಒಬ್ಬ ಮಹಾಪುರುಷನ ಅವತರಣ ಈ ವಿಶ್ವದಲ್ಲಿ ಆಯಿತು. ಆ ಮಹಾಪುರುಷ ಹೇಗಿದ್ರು ಅಂದ್ರ ಏನನ್ನು ಹಚ್ಚಿಕೊಳ್ಳಲಿಲ್ಲ ಜೀವನದಲ್ಲಿ. ಬಯಲದೇವಿಯಾಗಿಯೇ ಜನಿಸಿದರು, ಬಯಲದೇವಿಯಾಗಿಯೇ ಬದುಕಿದರು. ಕೊನೆಗೆ ಮಹಾಬಯಲಿನಲ್ಲಿ ಬಯಲಾಗಿ ಹೋದಂತಹ ವ್ಯೋಮಕಾಯ ಸಿದ್ಧ ಮಹಾಯೋಗಿ ವರೇಣ್ಯ ಮಹಾನಾಥ ಅಲ್ಲಮ ಪ್ರಭುದೇವರು. ಅಲ್ಲಮ ಪ್ರಭುದೇವರು ಅಂದ್ರೆ ಸಾಮಾನ್ಯರಲ್ಲ. ಬಸವಣ್ಣನವರು ಕೂಡ ಒಬ್ಬರೇ ಈ ವಿಶ್ವದಲ್ಲಿ, ಹಾಗೆಯೇ ಅಲ್ಲಮ ಪ್ರಭುದೇವರು ಕೂಡ ಒಬ್ಬರೇ. ಅಂತಹ ಸಾಮರ್ಥ್ಯ ಅವರಲ್ಲಿ. ಪ್ರಭುದೇವರಂದ್ರ ಪ್ರಭು ಅಂದ್ರ ಒಡೆಯ. ಯಾವುದಕ್ಕ ಒಡೆಯ? ತನ್ನ ಮನಸ್ಸಿಗೆ ತಾನೇ ಒಡೆಯ. ಇಡೀ ಶರಣ ಸಂಕುಲಕ್ಕೆಲ್ಲ ಒಡೆಯ. ಕಾಮ ಕ್ರೋಧಾದಿಗಳನ್ನ ಮೆಟ್ಟಿ ನಿಂತಹ ಧೀರ ಶೂರ ಪ್ರಬುದ್ಧ ಅಂತ ಕರೀತಾರೆ. ಪ್ರಬುದ್ಧ ಅಂದ್ರ ಯಾವ ಮನುಷ್ಯ ಸಾಮಾನ್ಯ ತಿಳುವಳಿಕೆಯಿಂದ ಉತ್ಕೃಷ್ಟವಾದ ತಿಳುವಳಿಕೆ ಹಂತವನ್ನು ತಲುಪ್ತಾರಲ್ಲ, ಅವನಿಗೆ ಪ್ರಬುದ್ಧ ಅಂತ ಕರೀತಾರೆ. ನಾವು ಸಾಮಾನ್ಯವಾಗಿ ಪ್ರಬುದ್ಧರಲ್ಲ, ತಿಳುವಳಿಕೆ ಎಲ್ಲ ನಮ್ಮೆಲ್ಲರಿಗೂ, ಆಗ ಪ್ರಬುದ್ಧರಾಗಿಲ್ಲ ನಾವು ಇನ್ನೂ ಆಧ್ಯಾತ್ಮಿಕ ವಿಚಾರದಿಂದ. ನಮಗ ಪ್ರಪಂಚ ಅಂದ್ರ ಇದರ ಸರಿಯಾದ ಸ್ವರೂಪ ಗೊತ್ತಿಲ್ಲ. ಏನಾದರೂ ಸ್ವಲ್ಪ ವ್ಯತ್ಯಾಸ ಆಯಿತು ಅಂದ್ರೆ ಬಹಳಷ್ಟು ತ್ರಾಸ ಮಾಡಿಕೊಳ್ತೀವಿ. ಆದ್ರೆ ಪ್ರಬುದ್ಧನಾದಂತಹ ಮನುಷ್ಯ ಈ ಜಗತ್ತಿನಲ್ಲಿ ಏನೇ ನಡೀತದಲ್ಲ ಸುಮ್ಮನೆ ನೋಡ್ಕೊಳ್ತಿರ್ತಾನೆ ಹೊರತು ಅದರಲ್ಲಿ ಬಹಳ ಭಾಗವಹಿಸುವುದಿಲ್ಲ. ಈಗ ಒಂದು ನಾಟಕ ನಡೀತದೆ. ನಾಟಕದಲ್ಲಿ ಅಳು ಪಾತ್ರನೂ ಬರ್ತಾವು, ನಗು ಪಾತ್ರ ಬರ್ತಾವು, ತಂದೆಯ ಪಾತ್ರ ಬರ್ತದ, ತಾಯಿಯ ಪಾತ್ರ ಬರ್ತದ, ರೋಗಿಯ ಪಾತ್ರ ಬರ್ತದ, ಭಿಕ್ಷುಕನ ಪಾತ್ರ ಬರ್ತದ, ರಾಜನ ಪಾತ್ರ ಬರ್ತದ. ಈ ಮ್ಯಾಲಿಂದ ಏನು ಬೇಕಾದ ನಡೆದ್ರು ಕೂಡ ನೋಡುವಂತವರು ಮಾತ್ರ ಬದಲಾಗುವುದಿಲ್ಲ, ಅವರು ಹಂಗ ಇರ್ತಾರೆ. ಹಂಗ
ಪ್ರಭುದೇವರು ಹೇಳ್ತಾರೆ. ನಮ್ದು ಏನಾಗಿದೆ ಜೀವನ? ಬರೀ ನಾಟಕ ಮಾಡೋದ್ರೊಳಗ ಹೊಂಟಲ್ಲ. ನಾವೇನ್ ತಿಳ್ಕೊಂಡದೀವಿ? ಜಗತ್ತಿಗೆ ನಾವೊಂದು ದೊಡ್ಡ ನಾಟಕ ಮಾಡಕ್ ಬಂದದೇವ ಅಂತ ತಿಳ್ಕೊಂಡದೀವಿ. ನಾವ್ಯಾರೂ ನಿಜವಾಗಿಯೂ ಇಲ್ಲಿ ಏನೂ ಮಾಡೋದಿಲ್ಲ. ಮನೆ ಕಟ್ತೇವೆ ಅಂತ ಇಟ್ಕೊಳ್ಳೋದು. ಮನೆ ಎಲ್ಲೆಲ್ಲಿ ಕಟ್ತೇವೆ? ಕಲ್ಲ ತಯಾರು ಮಾಡಿದವರು ನಾವೇನು? ಬೆಟ್ಟ ಗುಡ್ಡ ಪರ್ವತಗಳನ್ನು ತಯಾರು ಮಾಡಿದಂಥವರು ನಾವೇನು? ಸರೋವರ ನದಿ ಸಮುದ್ರಗಳನ್ನು ತಯಾರು ಮಾಡಿದಂಥವರು ನಾವಲ್ಲ. ಪ್ರಾಣಿ ಪಕ್ಷಿಗಳನ್ನು ತಯಾರು ಮಾಡಿದಂಥವರು ನಾವಲ್ಲ. ಗಿಡ ಮರಗಳನ್ನ ಫಲ ಪುಷ್ಪಗಳನ್ನು ತಯಾರು ಮಾಡಿದಂಥವರು ನಾವು ಯಾರೂ ಅಲ್ಲ. ಅಷ್ಟೇ ಅಲ್ಲದೆ ಈ ಶರೀರ ತಯಾರು ಮಾಡಿದಂಥವರು ಕೂಡ ನಾವಲ್ಲ. ಇದನ್ನು ದೇವರು ತಯಾರು ಮಾಡನಂತಲ್ಲ ನಮ್ಮ ಪ್ರಭುದೇವರು. ಅರ್ಚನ ಹೊಳೆ ಬಾರಸದ ಮನೆ ಕತ್ತಾರನ ಕಮ್ಮಟ ಅಂತ ಹೇಳಿದ್ರು. ಜಗತ್ತಂದ್ರೆ ಏನು? ಈ ಜಗತ್ತಿನಲ್ಲಿ ಏನ್ ನಡೆದದ? ನಾವೇನ್ ತಿಳ್ಕೊಂಡದೀವಿ? ನಾವ ಬಹಳ ಚಲೋ ಅಡಿಗೆ ಮಾಡೋದಂತ ನಾವು ತಿಳ್ಕೊಂಡದೀವಿ. ನಾವ ಬಹಳ ಚಲೋ ವಸ್ತುಗಳನ್ನ ತಯಾರು ಮಾಡುವಂಥವರು, ಮನೆ ಕಟ್ಟುವಂಥವರು. ಈ ಜಗತ್ತೆಲ್ಲ ನಾವು ಮಾಡಿದ್ರೆ ಆಯ್ತು ಅಂತ ನಾವು ತಿಳಿದಿದ್ದೀವಿ. ಆದ್ರೆ ಅಲ್ಲವ ಪ್ರಭುದೇವರು ಹೇಳ್ತಾರ, ಅಚ್ಚಿನ ಹೊಳೆ. ಈ ಜಗತ್ತಂದ್ರೆ ಏನಪ್ಪಾ ಅಂತಂದ್ರ ಪರಮಾತ್ಮನ ಇದೊಂದು ದೊಡ್ಡದಾದಂತಹ ಅಚ್ಚಿನ ಹೊಳೆ ಇದ್ದಂಗ. ಈ ಗಣಪತಿ ತಯಾರು ಮಾಡ್ತಾರೆ ಅಥವಾ ಯಾವುದೇ ಮೂರ್ತಿ ತಯಾರು ಮಾಡ್ತಾರೆ. ಒಂದು ಅಚ್ಚ ತಯಾರು ಮಾಡ್ತಾರೆ, ಪಡಿಯಚ್ಚು. ಅದರಲ್ಲಿ ಮಣ್ಣು ಹಾಕಿ ಸರಿಯಾಗಿ ಹೊಡೆದ್ರು ಅಂದ್ರೆ ಅದೊಂದು ಮೂರ್ತಿ ತಯಾರಾಗುತ್ತೆ. ಈ ಕುಂಬಾರು ಎಲ್ಲ ಬೇರೆ ಬೇರೆ ಅಕ್ಷರದಲ್ಲಿ ಹಾಕಿ ತಯಾರು ಮಾಡ್ತಿರ್ತಾರೆ. ಮತ್ತು ಪತ್ತಾರ ಕಡೆ ಹೋದವರು ಬಂಗಾರದಲ್ಲಿ ತಯಾರು ಮಾಡ್ತಾರೆ. ಆದ್ರೆ ಇವ್ರೇನಲ್ಲ, ಇವ್ರ ಕಡೆ ಬಹಳ ಕಡಿಮೆ ಪ್ರಮಾಣದ ಅಚ್ಚುಗಳದಾವ. ದೇವರ ಹತ್ತಿರ ಇಂಥ ಅಕ್ಷರ ಒಮ್ಮೆ ಹಾಕಿ ತೆಗೆದ ಅಂದ್ರೆ ಅದನ್ನ ಹೊಳೆ ಉಪಯೋಗನ ಮಾಡೋದಿಲ್ಲ. ಈಗ ನೋಡ್ರಿ, ಇಲ್ಲಿ ಊರಾಗ ಇಷ್ಟೆಲ್ಲ ಜನ ಆದ್ರಿ, ಒಬ್ಬರ ಮುಖದಂಗ ಒಬ್ಬರ ಮುಖ ಐತಿ. ದೇವರ ಅಚ್ಚು ಹೆಂಗಿರಬಾರ್ದು? 700 ಕೋಟಿ ಜನ ಅದಾರ ಅಂದ್ರೆ 700 ಕೋಟಿ ಜನರೆಲ್ಲ ಬೇರೆ ಬೇರೆ ರೀತಿನ ಅದ. ಅಂದ್ರ ದೇವರು ಮಾಡಿದಂಥ ಆ ಅಚ್ಚು ಯಾವ ರೀತಿಯಾಗಿರಬಾರದು? ನಮ್ಮೆಲ್ಲ ಜರಾಕ್ಸ್ ಮಷೀನ್ ಇದ್ದಂಗ ಒಂದರ ಒಂದ್ ತಯಾರಾಗಿಬಿಡ್ತಾವ. ದೇವರಲ್ಲಿ ಹಂಗಿಲ್ಲ, ಎಲ್ಲ ಬೇರೆ ಬೇರೆನ. ನಿಂಗಾಪದ ಅಂದ್ರ ನಿಂಗಾಪದ ಸಂಗಾಪ ಇಲ್ಲ, ಅವನಂಗ ಕಲ್ಲಾಪ ಇಲ್ಲ, ಎಲ್ಲ ಬದಲ. ಇವರ ವಿಚಾರದಂಗ ಅವರ ವಿಚಾರ ಇಲ್ಲ, ಅವರ ವಿಚಾರದಂಗ ಇವರ ವಿಚಾರ ಇಲ್ಲ ಅಂದ್ರ ಬರೇ ಜರಾಕ್ಷರಂಗ ತಯಾರಾಗಿದ್ದೀವಿ ಅಂದ್ರೆ ಎಲ್ಲರೂ ಒಂದೇ ರೀತಿ ಇರ್ತಿದ್ದೀವಿ ನಾವು. ಹಂಗಿಲ್ಲ ದೇವರ ಸೃಷ್ಟಿಯಲ್ಲಿ. ಈಗ ಒಂದು 10 ಬೇವಿನ ಬೀಜಗಳದಾವಂದ್ರ 10 ಬೇವಿನ ಬೀಜಗಳನ್ನ ಹಿಂಗ ಭೂಮಿಯಲ್ಲಿ ಹಾಕಿದ್ರ ಅವ 10 ಬೇರೆ 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 ರೀತಿಯ ತಯಾರಾಗಿಬಿಡ್ತಾವ. ಬೀಜ ಎಲ್ಲ ಕಾಣ್ಲಕ್ ಒಂದೇ ರೀತಿ ಅದಾವು. ಗಿಡ ತಯಾರಾಗುವಾಗ ಮಾತ್ರ 10 ಬೇರೆನ ತಯಾರಾಗಿಬಿಡ್ತಾವ. ಒಂದು ಟೊಂಗಿ ಹಂಗ ಇನ್ನೊಂದು ಟೊಂಗಿಲ್ಲ, ಒಂದು ಹೂವಿನಂಗ ಇನ್ನೊಂದು ಹೂವಿಲ್ಲ, ಒಂದು ಹಣ್ಣಿನಂಗ ಇನ್ನೊಂದು ಹಣ್ಣಿಲ್ಲ, ಒಂದು ಬೇರಂಗ ಇನ್ನೊಂದು ಬೇರಿಲ್ಲಲ್ಲ. ಇಂತಹ ವೈವಿಧ್ಯಮಯವಾದಂತಹ ಸೃಷ್ಟಿಯನ್ನು ಮಾಡುವಂಥವು ಯಾರು ಅಂದ್ರ ದೇವರು ಮಾತ್ರ ಅಂತಲ್ಲ ನಮ್ಮ ಪ್ರಭುದೇವರು ಹೇಳ್ತಾರೆ. ದೇವರಿಗಷ್ಟ ಸಾಧ್ಯ. ಮುಂದೆ ಹೇಳ್ತಾರ, ಬಾರಸದ ಮನೆ. ಈ ಜಗತ್ತಂದ್ರೆ ಏನು ಸಾಮಾನ್ಯ ಏನಿದು? ಪರಮಾತ್ಮ ತಯಾರು ಮಾಡುವಂತಹ ಅಡಿಗೆ ಮನೆ ಇದು. ಇಡೀ ಜಗತ್ತಂದ್ರೆ ಒಂದು ಅಡಿಗೆ ಮನೆ ಇದು. ಮತ್ತು ಎಲ್ಲಿ ಏನು ಒಲೆನ ಕಾಣುವಂತಲ್ರಿ? ಒಲೆ ಅಂದ್ರೆ ಯಾವುದು? ಇವೇನು ಗಿಡ ಮರಗಳದಾವು, ಸಸ್ಯಗಳದಾವು, ಹುಲ್ಲದ, ಇವೇನದಾವಲ್ಲ, ಇವೇ ಅಡಿಗೆ ಮನೆ.
ದಿನಂಪ್ರತಿಯಾಗಿ ಪರಮಾತ್ಮ ಕೋಟಿ ಕೋಟಿ ಗಟ್ಟಲೆ ಹಣ್ಣುಗಳನ್ನು ತಯಾರು ಮಾಡಿ ಎಲ್ಲರೂ ತಿಂದು ಸಂತೋಷವಾಗಿರಲಿ ಅಂತ ಹಣ್ಣು ತಯಾರು ಮಾಡಿಕೊಡ್ತಾನೆ. ಪರಮಾತ್ಮ ಪ್ರತಿನಿತ್ಯವೂ ಎಲ್ಲ ಕಬ್ಬ, ಬಾಳೆ, ದ್ರಾಕ್ಷಿ ಎಲ್ಲಾ ಹಣ್ಣು ಹಂಪಲಗಳನ್ನ, ಭತ್ತ, ಗೋಧಿ, ಕಡಲೆ ಎಲ್ಲಾ ದವಸ ಧಾನ್ಯಗಳನ್ನ ಮೊಟ್ಟ ಮೊದಲ ತಯಾರು ಮಾಡುವಂತವ ಯಾರು ಅಂದ್ರೆ ದೇವರು. ಮಾನಸದ ಮನೆ ಜಗತ್ತಂದ್ರ ಪರಮಾತ್ಮ ತಯಾರು ಮಾಡಿದ ಒಂದು ಅಡಿಗೆ ಮನೆ. ಆ ಅಡಿಗೆ ಮನೆಯನ್ನ ತಗೊಂಡು ಎಲ್ಲಾ ತಾಯಂದ್ರ ಮನ್ಯಾಗ ಅಡಿಗೆ ಮಾಡ್ತಾರೆ. ಅಂದ್ರೆ ನಿಮಗಿ ಮೊದಲು ಅಡಿಗೆ ಮಾಡಿ ನಾವು ದೇವರು, ನೀವಲ್ಲ. ನೀವೇನ ತಿಳ್ಕೊಂಡಿದ್ರ ನಾವ ಚಲೋ ಅಡಿಗೆ ಮಾಡಿದೀವಿ ಅಂದ್ರೆ ಬ್ಯಾಳೆನ ಇಲ್ಲ ಅಂದ್ರೆ ಏನ್ ನೀವು ಅಡಿಗೆ ಮಾಡೋರು? ಬೆಲ್ಲನ ಇಲ್ಲ ಅಂದ್ರೆ ಏನ್ ಅಡಿಗೆ ಮಾಡೋರು? ಅಕ್ಕಿನ ಇಲ್ಲ ಅಂದ್ರೆ ಏನು ಕುದಿಸೋದು, ಏನ್ ತಿನ್ನೋದು? ಎಲ್ಲವನ್ನ ತಯಾರು ಮಾಡಿದಂತಹ ಮಹಾ ಮಹಿಮಾ ಮೂರ್ತಿ ಯಾರು ಅಂದ್ರೆ ಪ್ರಭುದೇವರು ಹೇಳ್ತಾರ, ದೇವರು ಅಂತ ಹೇಳ್ತಾರೆ. ಕರ್ತಾರನ ಕಮ್ಮಟ. ಈ ಜಗತ್ತಂದ್ರೆ ಏನಂದ್ರ ದೇವರ ಕರ್ಮಶಾಲೆ ಇದು. ಪರಮಾತ್ಮ ಅಂದ್ರ ಊಟ ಮಾಡಿ ದುಡ್ಯಾದ ಮಕ್ಕಳು ಅಲ್ಲ. ಹಗಲ ರಾತ್ರಿ ಅನ್ನೋದೇ ಜಗತ್ತ ಸೃಷ್ಟಿಯಾದಾಗಿನಿಂದ ಜಗತ್ತ ಲಯವಾಗುವವರೆಗೆ ಒಂದು ಕ್ಷಣ ಮಾತ್ರವೂ ಬಿಡುವಿಲ್ಲದಂತೆ ದುಡಿಯುವಂತ ಅದ್ವಿತೀಯ ಶಕ್ತಿಯೇ ದೇವರು ಅಂತ ಕರೀತಾರೆ. ನಾನು ಹೇಳಲಿ, ರವಿವಾರಕ್ಕಂತೂ ಒಂದು ಸೂಟಿ ಬೇಕ. ಆವಾಗ ಮತ್ತ ಹಬ್ಬಗಳ ಬಂದ್ರೆ ಸೂಟಿ ಬೇಕು. ಅಲ್ಲಿಂದ ಇವು 2ನೇ ಶನಿವಾರ 4ನೇ ಶನಿವಾರ ಬ್ಯಾಂಕಿನವ್ರಿಗೆ ಸೂಟಿ. ಆವಾಗ ಮತ್ತೆ ರಾಷ್ಟ್ರೀಯ ದಿನಾಚರಣೆಗಳ ಬೇರೆ, ವೈಶ್ವಿಕ ದಿನಾಚರಣೆಗಳ ಬೇರೆ, ಅವಾಗ ಸೂಟಿ. ಇದನ್ನವರು ಏನಾದ್ರೂ ದೇಶದಲ್ಲಿ ಯಾರಾದ್ರೂ ದೊಡ್ಡ ವ್ಯಕ್ತಿಗಳ ದೇಹ ಬಿಟ್ಟರು ಅಂದ್ರೆ ಅವರ ಹೆಸರಿನಲ್ಲಿ ಸೂಟಿ ಇಟ್ಟು ಸೂಟಿ ತಗೊಂಡು ಮತ್ತ ನಾವು ಏನ್ರಿ ನಮಗೆ ಬಿಡುವನ ಇಲ್ಲ ಅಂತಂತೀವಿ. ಆದ್ರೆ ಪರಮಾತ್ಮ ಹಗಲ ರಾತ್ರಿ ಅಲ್ಲದೆ ದುಡಿತಾನ ಅನ್ನೋದನ್ನ ನಾವು ಯಾರು ಮರಿಬಾರದು. ಈಗ ಹೃದಯದ ನಮ್ಮ ಮಾತು ಕೇಳಿ ದುಡಿತೈತೆ ಅನ್ನೋದು, ನಮ್ಮ ಮಾತು ಕೇಳಿ ಓದಿತ್ತು ಅಂದ್ರೆ 2 ದಿವಸದಲ್ಲಿ ದಂಡ ಬಿಡ್ತಿರ್ತದ ಹೃದಯ. ಆಗ ನಮ್ಮ ಮಾತು ಕೇಳಿ ದುಡಿಯಂಗಿಲ್ಲ, ಅದು ಪರಮಾತ್ಮನ ಆಜ್ಞೆಯನ್ನ ಪಾಲಿಸ್ತದ. ಇಂದ ಆ ಮಗು ಹುಟ್ಟಿತು ಅಂದ್ರ ತಾಯಿಯ ಗರ್ಭದಲ್ಲಿರುವಾಗಲೇ ಉಸಿರಾಟ ಪ್ರಾರಂಭವಾಗುತ್ತದ. ಅಲ್ಲಿಂದ ಈ ದೇಹ ಬೀಳುವವರೆಗೂ ಕೂಡ ನಿರಂತರವಾಗಿ ಒಂದು ಪ್ರಕ್ರಿಯೆ ನಮ್ಮ ದೇಹದಲ್ಲಿ ಪ್ರಾರಂಭ ಇದ್ರೆ ಅದು ಶ್ವಾಸ ಪ್ರಕ್ರಿಯೆ. ಯಾರ ಉಸಿರನ್ನ ನಿರಂತರವಾಗಿ ಹಿಂಗೆ ನಡೆಯುವಂಗ ಮಾಡ್ಯಾರ? ದೇವರು ಅಂತ ಅಲ್ಲಮ ಪ್ರಭುದೇವರು ಹೇಳ್ತಾರೆ. ಅಂತಹ ಅಲ್ಲಮ ಪ್ರಭುದೇವರು ಈ ಜಗತ್ತಿನಲ್ಲಿ ಜ್ಞಾನ ಜ್ಯೋತಿಯಾಗಿ ಅವತರಿಸಿದರು. ಎಲ್ಲಿ ಅವತರಿಸಿದರು? ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವೆ ಅನ್ನುವಂತಹ ಒಂದು ಊರಿನಲ್ಲಿ ಸುಜ್ಞಾನಿ ದೇವ ಮತ್ತು ಸುಜ್ಞಾನಿ ದೇವಿ, ಆ ಬಳಿಕ ನಿರಹಂಕಾರ ಅನ್ನುವಂಥವರ ಉದರದಿಂದ ಅಲ್ಲಮ ಪ್ರಭುದೇವರು ಜನಿಸಿದರು. ಅವರಲ್ಲಿ ಸಾಮರ್ಥ್ಯ ಎಷ್ಟಿತ್ತು? ಹುಟ್ಟುವಾಗಲೇ ಹಂಗಿದ್ರವರು. ಕೆಲವೊಂದು ಹುಡುಗರು ಹೆಂಗಿರ್ತಾವ ಅಂತ ಹುಟ್ಟುವಾಗಲೇ ತೇಜಸ್ವಿಗಳು, ಓಜಸ್ವಿಗಳಾಗಿರ್ತಾವ. ಇವು ಹುಟ್ಟಿದ ಕೂಡಲೇ ನಾಯಿ ಕುಣ್ಣಿಗಳಿರ್ತಾವ. ಅವಷ್ಟ ಬಾಲ ಅಳ್ಳಾಡಿಸ್ಕೊಂಡು ಅಲ್ಲೇ ತಿರುಗಾಡ್ತಾವ ನಾಯಿ ಕುಣ್ಣಿಗಳು. ಇದರಲ್ಲಿ ಒಂದು ಇನ್ನೊಂದು ಸಿಂಹದ ಮರಿ ಇರ್ತದೆ. ಅದು ಹುಟ್ಟಿದ ಕೂಡಲೇ ಗರ್ಜನ ಮಾಡ್ತದ. ಇಡೀ ಕಾಡಿನ ರಾಜನ ಆಗವ ಅಂತ ಅದಕ್ಕೆ ತಲೆಯಲ್ಲಿ ಇರ್ತದೆ. ಅದಕ್ಕ ಒಂದು ಸಿಂಹದ ಮರಿ. ನಾಯಿ ಸಿಂಹವ ಮರಿಯಾಗ ಬರುವುದೇ? ಎಂದಾದ್ರೂ ಈ ಜಗತ್ತಿನಲ್ಲಿ ಒಂದು ನಾಯಿ ಕಾಡಿನ ರಾಜ ಆಗ್ಯದಂತ ಇತಿಹಾಸದ ಏನು? ಹಂಗ ನಾವು ಬರೇ ಮನೆ ಸುತ್ತ ಬಾಲ ಅಲ್ಲಾಡಿಸ್ಕೋ ತಿರುಗಾಡ್ತಿದ್ದೇವೆ ಅಂದ್ರೆ ನಾಯಿ ಮರಿ ಇದ್ದಾನೆ, ಅಲ್ಲೇ ಕೂತು ಬಿಡ್ತೇವೆ. ಯಾವ ಹುಡುಗ
ಹುಟ್ಟಿದಾಗಲೇ ಈ ವಿಶ್ವದತ್ತ ನೋಡ್ತಾನ, ಹುಟ್ಟಿದಾಗಲೇ ಮನೆ ಕಡೆಗೆ ಅಲ್ಲದೆ ದೇಶದತ್ತ ಮುಖ ಮಾಡ್ತಾನ, ತ್ಯಾಗ ವೈರಾಗ್ಯಗಳಿಂದ ಸಂಪನ್ನನಾಗಿರ್ತಾನಲ್ಲ, ಅಂತಹ ಹುಡುಗ ಈ ಜಗತ್ತಿನಲ್ಲಿ ಜ್ಞಾನದ ದೀಪವನ್ನು ಹೊತ್ತಿಸ್ತಾನ ಅಂತ ನಾವು ತಿಳ್ಕೋಬೇಕು. ಬಹಳ ಜನ ಮನೆಗೆ ದೀಪ ಆಗುವುದಿಲ್ಲ, ದೇಶಕ್ಕೆ ದೀಪ ಆಗ್ತಾರೆ. ಆದ್ರೆ ಅಲ್ಲಮ ಪ್ರಭುದೇವರು ಇಡೀ ಜಗತ್ತಿಗೆ ಬೆಳಕಾದರು. ಬೆಳೀತಾ ಬೆಳೀತಾ ಹೋದ್ರು. 16 ವರ್ಷ ಆಯಿತು. ಅವಾಗ ಅವರು ನಿರ್ಣಯ ಮಾಡಿದರು, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿಕ ನಿನ್ನದಲ್ಲ, ನಿನ್ನ ಒಡವೆ ಎಂಬುದು ಜ್ಞಾನ ರತ್ನ. ಅಂತಪ್ಪ ದಿವ್ಯ ರತ್ನವ ಕೆಳಗೋದೆ, ಆ ರತ್ನವ ನೀನು ಅಲಂಕರಿಸಿದೆಯಾದರೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಶ್ರೀಮಂತರಿಲ್ಲ ಕಾಣ ಇಲ್ಲಿ ಮನವೇ. ನೋಡ್ರಿ, ನಾವು ವಿಚಾರ ಮಾಡುವುದಕ್ಕೂ ಮಹಾತ್ಮರು ವಿಚಾರ ಮಾಡುವುದಕ್ಕೆ ಎಷ್ಟು ವ್ಯತ್ಯಾಸ. ಏನ್ ಹೇಳ್ತಾರ ಅವರು? ಭೂಮಿ ಇನ್ನದಲ್ಲ. ಇದನ್ನ ನಾವು ಪ್ರಾಯೋಗಿಕ ತರಲಾಕ ಸಾಧ್ಯ ಐತೆ? ಬಹಳ ಕಷ್ಟ ಇದೆ. ಭೂಮಿ ನಿನ್ನದಲ್ಲ. ಯಾಕೆ ಅಂದ್ರ ಈ ಭೂಮಿ ನಿಜವಾಗಿಯೂ ನಮ್ಮದಾಗಿತ್ತು ಅಂದ್ರ ಇದನ್ನ ನಾವು ದೇಹ ಬಿಡುವ ಮುಂದ ಈ ಭೂಮಿ ನಮ್ಮ ಜೊತೆಗೆ ಬರ್ತಿತ್ತು, ಬರುವುದಿಲ್ಲ. ಹೇಮ ನಿನ್ನದಲ್ಲ. ನೀವು ಎಷ್ಟು ಬೇಕಾದಷ್ಟು ಬಂಗಾರ ತಗೋರಿ, ಬೆಳ್ಳಿ ತಗೋರಿ, ಮುತ್ತು ರತ್ನಗಳನ್ನು ತಗೋರಿ, ಎಲ್ಲ ಇಲ್ಲೇ ಉಳಿತಾವ. ಬೇಕಾದಷ್ಟು ನೀವು ಮಾಡಿಸಿ ಆಭರಣಗಳನ್ನು ತಾಯಂದಿರು, ಮುಂದೆ ನೀವು ಸ್ವಸ್ಥರಿಗೆ ಹೋಗೋ ನಿಮ್ ಜೊತೆ ಬರುವುದಿಲ್ಲ. ಕಾರಣಕ ನಿನ್ನದಲ್ಲ. ನೀನು ಯಾವುದನ್ನು ಬಯಸ್ತೀಯಲ್ಲ ಅದು ಕೂಡ ನನ್ನ ಜೊತೆಗೆ ಬರುವುದಿಲ್ಲ. ಹಾಗಾದ್ರೆ ನಮ್ಮ ಜೊತೆಗೆ ಬರುವುದು ಯಾವುದು? ನಿನ್ನ ಒಡವೆ ಎಂಬುದು ಜ್ಞಾನ ರತ್ನ. ನಿನ್ನ ಜೊತೆಗೆ ಬರುವುದು ಬರೀ ಜ್ಞಾನ ಮಾತ್ರ ಬರ್ತದೆ, ಇದು ಯಾವುದೂ ಬರುವುದಿಲ್ಲ ಜಗಜ್ಞಾನ. ಅವು ಜಗತ್ತಿಕ್ಕಿದ ವಿಧಿ. ಈ ಜಗತ್ತಿನಲ್ಲೇ ಇರುವಂಥವರು ನಿನ್ನ ಜೊತೆಗೆ ಬರುವುದಕ್ಕಾಗಿ ತಯಾರಾದವು ಅಲ್ಲವು. ಅಂತಪ್ಪ ದಿವ್ಯ ರತ್ನವ ಕೆಳಗುಡದೆ ಆ ಜ್ಞಾನವನ್ನು ನಾವೇನಾದ್ರೂ ಅಲಂಕರಿಸಿಕೊಂಡ್ರ, ಜ್ಞಾನವನ್ನ ಪಡೆದುಕೊಂಡ್ರ, ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಶ್ರೀಮಂತರಿಲ್ಲ ಕಾಣ ಎಲೆ ಮನವೇ. ನೀನೇ ಶ್ರೀಮಂತನಾಗ್ತಿ. ಅಂತಹ ತ್ಯಾಗ ವೈರಾಗ್ಯಗಳ ಮೂರ್ತಿ ಅಲ್ಲಮ ಪ್ರಭುದೇವರು ಯಾವ ರೀತಿಯಾದಂತಹ ವಿರಾಗ ಶಕ್ತಿ ಅವರಲ್ಲಿತ್ತು. ತ್ಯಾಗದ ಗುರುವರು 14 ವರ್ಷದವರಾದರು. ಆ ನಂತರ ವಿಚಾರ ಮಾಡಿದನು. ಏನು ವಿಚಾರ ಮಾಡಿದ್ರು ಅಂದ್ರ, ಇನ್ನು ಮುಂದೇನು ಮಾಡುವುದು ಅಂತಂದ್ರೆ, ಸಾಮಾನ್ಯವಾಗಿ 16, 20, 25 ವರ್ಷ ಆಯಿತು ಅಂದ್ರೆ ಮನುಷ್ಯನ ಜೀವನದಲ್ಲಿ ಒಂದು ಮಹತ್ವದ ಘಟ್ಟ ಬರುತ್ತೆ. ಏನು ಘಟ್ಟ ಅಂದ್ರೆ ಲಗ್ನ ಆಗಬೇಕು, ಜವಾಬ್ದಾರಿ ಹೆಚ್ಚಾಗುತ್ತದ. ಅವರಂದ್ರೆ ಪ್ರಭುದೇವರು ಈ ಕೋಟಿಗಟ್ಟಲೆ ಜನ ಲಗ್ನ ಆಗ್ಯಾರ, ಆದ್ರೆ ಯಾರೂ ಕೂಡ ಅಳುವುದು ನಿಲ್ಲಿಸಿಲ್ಲ. ಎಲ್ಲರೂ ಅಳ್ಕೋತಾರ. ಮ್ಯಾಲ ಅಳದಿದ್ರೆ ಏನಾಯ್ತು? ಮನಸ್ಸರೇ ಅಳತದ. ಮ್ಯಾಲ ಬಹಳ ನಕ್ರ ಏನಾಯ್ತು? ಮನಸ್ಸ ಕುದಿತಾಗ. ಕಾಮ ಸುಟ್ಟಿಲ್ಲ, ಕ್ರೋಧ ಹೋಗಿಲ್ಲ, ರಾಗ ದ್ವೇಷಾದಿಗಳು ಮರೆಯಾಗಿಲ್ಲ. ಇಂತಹ ಜೀವನ ನನಗೆ ಬೇಡ. ನಾವೇನಿದ್ದರೂ ಕೂಡ ಯಾವುದು ಸತ್ಯ ಅದನ್ನು ತಿಳ್ಕೋಬೇಕು ಅಂತ 16 ವಯಸ್ಸಿಗೆ ಮನೆಯನ್ನ ತ್ಯಾಗ ಮಾಡಿದರು. ತಿರುಗಿ ಹೊಳೆ ಮನೆ ಕಡೆ ಸಹಿತ ಹೊಳೆ ನೋಡ್ಲಿಲ್ಲ. ಕೊರಳಲ್ಲಿ ಒಂದು ಮದ್ದಳೆಯನ್ನು ಹಾಕೊಂಡು ಬಾರಿಸುವ ಸಲುವಾಗಿ ಇಷ್ಟ ಹಾಕೊಂಡು ಊರೂರು ಸಂಚಾರ ಮಾಡ್ತಾ ಹೊರಟು ಒಂದು ದಿನ ಬನವಾಸಿಯ ಮಧುಕೇಶ್ವರ
ದೇವಾಲಯ ಅಂತದ ಬನವಾಸಿಯಲ್ಲಿ ಆ ಒಂದು ಗುಡಿಯ ಮುಂದೆ ಹೋಗಿ ಮದ್ದಳೆಯನ್ನು ಬಾರಿಸುತ್ತಾ ನಿಂತು ಈ ಕಡೆಗೆ ಮಮಕಾರ ಭೂಪಾಲ ಮತ್ತು ಮೋಹಿನಿ ದೇವಿ ಅಂತ ಇಬ್ಬರು ಆ ಬನವಾಸಿಯನ್ನು ಆಳ್ತಾ ಇದ್ದವ ಮಮಕಾರ ಭೂಪಾಲ. ಅವನ ಅತ್ಯಂತ ಪ್ರೀತಿಯ ಮಗಳೊಬ್ಬಳಿದ್ದು, ಆಕೆ ಹೆಸರು ಮಾಯಾದೇವಿ. ಹೆಸರೇ ಹೇಳುವಂಗ ಮಾಯೆ ಇದ್ದಂಗ ಇದ್ದಾಕೆ. ಅತ್ಯಂತ ಸ್ಫುರದ್ರೂಪ, ಸುಂದರವಾದಂತಹ ಶರೀರ, ರಾಜಕುಮಾರಿ ಬೇರೆ, ಯಾವುದಕ್ಕೇನು ಕೊರತೆ ಇರಲಿಲ್ಲ. ಆ ರಾಜಕುಮಾರಿಯರ ಒಂದು ವ್ರತ ಇತ್ತು. ಪ್ರತಿನಿತ್ಯ ಮುಂಜಾನೆ ಮಧುಕೇಶ್ವರ ಗುಡಿಗೆ ಬಂದು ಶಿವನ ಪೂಜೆಯನ್ನ ಮಾಡಿ ಆ ಬಳಿಕ ಶಿವನ ಮುಂದ ದಿನಂಪ್ರತಿಯಾಗಿ ನೃತ್ಯವನ್ನ ಮಾಡಿ ಶಿವನಿಗೆ ನಮಸ್ಕಾರ ಮಾಡಿ ಹೊರಗೆ ಹೋಗ್ತಾ ಇದ್ದ ರಾಜಕುಮಾರಿ ಮಾಯಾದೇವಿ. ಆಗ ಒಂದು ದಿನ ಅಲ್ಲಮ ಪ್ರಭುದೇವರು ಮನೆಯನ್ನು ಬಿಟ್ಟು ಮಧುಕೇಶ್ವರ ದೇವಾಲಯದ ಮುಂದೆ ಹೋಗಿ ನಿಂತು ಮದ್ದಳೆಯನ್ನು ಬಾರಿಸಲಿಕ್ಕೆ ಪ್ರಾರಂಭ ಮಾಡಿದರು. ಬಾರಿಸಿದಾಗ ಯಾರು ಬಾರಿಸಿದ್ರು ಹಂಗಾಗಿರಲಿಲ್ಲ. ಯಾವಾಗ ಅಲ್ಲಮ ಪ್ರಭುದೇವರು ಮದ್ದಳೆಯನ್ನು ನುಡಿಸಿದನೋ ಸಾಕ್ಷಾತ್ ಶಿವನೇ ಡಮರುಗವನ್ನು ಬಾರಿಸಿದಂಗಾಯಿತು. ಯಾಕೆ ಅಂದ್ರೆ ಅಲ್ಲಮ ಪ್ರಭುದೇವರಂದ್ರ ಬೇರೆ ಅಲ್ಲ, ಶಿವ ಅಂದ್ರ ಬೇರೆ ಅಲ್ಲ. ಇಡೀ 12ನೇ ಶತಮಾನದ ಇಡೀ ಶರಣ ಸಂಕುಲಕ್ಕೆ ಶೂನ್ಯ ಸಿಂಹಾಸನಾಧೀಶ್ವರ ಯಾರು ಅಂದ್ರೆ ಅಲ್ಲಮ ಪ್ರಭುದೇವರು. ಬಸವಣ್ಣನವರು ಕೂಡ ಯಾರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಅಂತಹ ಧೀರ ಧೀಮಂತ ಪುರುಷ ಯಾರು ಅಂದ್ರೆ ಅಲ್ಲಮ ಪ್ರಭುದೇವರು. ಅಂಥವರು ಮದ್ದಳೆಯನ್ನು ಬಾರಿಸಲಿಕ್ಕೆ ಪ್ರಾರಂಭ ಮಾಡಿದಾಗ ಒಳಗೆ ಮಾಯಾದೇವಿ ಏನು ಕುಣಿತಾ ಇದ್ದಲ್ಲ, ನೃತ್ಯವನ್ನು ಮಾಡ್ತಾ ಇದ್ದಲ್ಲ, ಈ ಮದ್ದಳೆಯ ಒಂದು ಶಬ್ದಕ್ಕ ಹುಚ್ಚಳಂತಾದ್ಲು. ಇನ್ನಷ್ಟು ಹೆಚ್ಚಿ ಕುಣಿಲಾಕ ಪ್ರಾರಂಭ ಮಾಡಿದ್ದು. ಆಗ ಮದ್ದಳೆಯ ಶಕ್ತಿ ಹೆಚ್ಚಾಯಿತು, ಕುಣಿಯುವ ಶಕ್ತಿ ಕಡಿಮೆ ಆಯಿತು. ಆ ಬಳಿಕ ಕೆಳಗೆ ಕುಂತ ತನ್ನ ಗೆಳತಿಯರಿಗೆ ಹೇಳಿದ್ದು ಮಾಯಾದೇವಿ, ಈ ಮದ್ದಳೆಯನ್ನು ನುಡಿಸುವಂತಹ ಪುರುಷನ ಯಾರು, ಅವನನ್ನು ನಾನು ನೋಡಬೇಕು, ಕರ್ಕೊಂಡು ಬರಿ ಒಳಗ ಅಂತ ಹೇಳಿ ಕಳಿಸಿದ್ರು. ಆಗ ಆ ಗೆಳತಿಯ ಹೊರಗೆ ಹೋಗಿ ನೋಡಿದ್ರು. ಆಜಾನುಬಾಹು ವ್ಯಕ್ತಿತ್ವ. ಆಜಾನುಬಾಹು ಅಂದ್ರ ಈ ಏನ ಮೊಳಕಾಲಿರ್ತಾವಲ್ಲ ಅಲ್ಲಿಗೆ ಅವ್ರ ಕೈ ಬರಬೇಕು, ಅದಕ್ಕ ಆಜಾನುಬಾಹು ವ್ಯಕ್ತಿತ್ವ ಅಂತ ಕರೀತಾರೆ. ಉದ್ದ ಕೈಗಳಿರಬೇಕು. ಮತ್ತೆ ಗಿಡ್ಡಿದ್ದು ಅಂದ್ರೆ ಉದ್ದ ಮಾಡೋದು ಹೆಂಗ್ರಿ ಅಂತ ಕೇಳ್ಬೇಕು. ನಮ್ಮ ಕಡೆ ಎಲ್ಲ ದೇವರ ಕಡೆ ಅಲ್ಲ. ಆ ವ್ಯಕ್ತಿ ಮುಂದೆ ಹೆಂಗ ಆಗಲ್ಲ ಅದರ ಮೇಲಿನಿಂದ ದೇವರು ಅವನು ಶರೀರ ತಯಾರು ಮಾಡಿರ್ತಾನೆ. ಈ ಕೆಲವೊಬ್ರು ಹಸ್ತ ಸಾಮುದ್ರಿಕ ಸುಳ್ಳೇನಲ್ಲ, ಅವರ ಗುಣಕ್ಕೆ ತಕ್ಕಂಗೆ ಅವ್ರ ಶರೀರ ತಯಾರಾಗಿರ್ತಾರೆ. ಮತ್ತೆ ಬಹಳ ಸುಂದರ ಇದ್ದಾವ, ನಾವು ಬಹಳ ಚಲೋ ಅದು ಅಂತ ಹಿಂಗ್ ತಿಳ್ಕೊಂಡಿರ, ಹಂಗೇನಲ್ಲ. ಅಂತಹ ಆಜಾನುಬಾಹುವಾದಂತಹ ವ್ಯಕ್ತಿತ್ವ, ಸ್ಫುರದ್ರೂಪಿ ಶರೀರ, ಓಜ, ತೇಜ, ಬಲ, ಉತ್ಸಾಹ, ಧೈರ್ಯ ಇವೆಲ್ಲವುಗಳೇ ಸಾಕಾರ ಮೂರ್ತಿಯಾಗಿ ನಿಂತಾಗ ಅಲ್ಲಮ ಪ್ರಭುದೇವರಾಗಿ 16 ವಯಸ್ಸಿನಲ್ಲಿ ಯಾವ ತೇಜ ಇರ್ತದ ಮನುಷ್ಯನಲ್ಲಿ ಆ ತೇಜ ಇತ್ತು. ಗೆಳತಿಯರು ಬಂದರು, ಅಲ್ಲಮನಿಗೆ ವಿನಂತಿ ಮಾಡಿಕೊಂಡ್ರು. ಒಳಗೆ ನಮ್ಮ ರಾಜಕುಮಾರಿ ಅವರು ಕರೀಲಾಗ್ತಾರೆ, ಬರೀ ಗುಡಿ ಒಳಗ ಅಂತ ಕರೆದು ಪ್ರಭುದೇವರ ಆಯಿತು ಏನರ ನೋಡೋಣ ಅಂತ ಒಳಗೆ ಹೋದ್ರು. ಮಾಯಾದೇವಿ ಯಾವಾಗ ಪ್ರಭುದೇವರನ್ನ ನೋಡಿದ್ರು ಹುಚ್ಚಳಂತಾದ್ಲು. ಯಾಕೆ ಅಂದ್ರೆ ಅಂತಹ ಸಮೋಹಗೊಳಿಸುವಂತಹ ಒಂದು ಶಕ್ತಿ ಪ್ರಭುದೇವರಲ್ಲಿ. ಇಲ್ಲಿಯವರೆಗೆ ಮಾಯಾದೇವಿ ದಿನ ಏನು ಗುಡಿಗೆ ಬರ್ತಿದ್ಲಲ್ಲ ಪೂಜಾ ಮಾಡ್ಲಿಕ್ಕೆ, ಆ ಹುಡುಗರು, ಆ ರಾಜ್ಯದ ಯುವಕರು ಮಾಯಾದೇವಿ ನಮನ್ ಲಗ್ನ
ಮಾಯಾದೇವಿ ಯಾರಿಗೂ ಸೋತಿರ್ಲಿಲ್ಲ. ಅಲ್ಲಮ ಪ್ರಭುದೇವರಿಗೆ ಮನಸ್ಸು ಹೋತು. ಆಗ ಅಲ್ಲಮ ಪ್ರಭುದೇವರಿಗೆ ಕೇಳ್ಕೊಂಡ್ಲ, ಇನ್ನೇನದ ನನ್ನ ಜೊತೆಗೆ ಲಗ್ನ ಆಯ್ತೇನು ಅಂತ ಕೇಳಿದ್. ಆವಾಗ ಪ್ರಭುದೇವರು ಒಂದು ಮಾತನ್ನ ಹೇಳಿದ್ರು, ಪರಮಾತ್ಮನನ್ನ ಕಾಣಬೇಕಂತ ಹೇಳಿ ಮನೆಯನ್ನ ಬಿಟ್ಟು ಬಂದ ನೀ ಇನ್ನೆಲ್ಲಿ ಲಗ್ನ ಅಂತ ಪ್ರಭುದೇವರನ್ನು. ನಿನ್ನ ಸಲುವಾಗಿ ಅಲ್ಲದ ಶರೀರ ದೇವರ ಸಲುವಾಗಿ ಅಲ್ಲ. ನಾವೇ ಈ ಶರೀರವನ್ನು ಓದು ಉರಿಯುವಂತಹ ಕಾಮ ಅನ್ನುವ ಅಗ್ನಿಯಲ್ಲಿ ಹವನ ಮಾಡುವುದಿಲ್ಲ, ಸುತ್ತ ಹಾಕುವುದಿಲ್ಲ. ಈ ಕಣ್ಣು ಲಿಂಗವನ್ನೇ ನೋಡಬೇಕು, ಕಿವಿ ಮಂತ್ರವನ್ನೇ ಕೇಳಬೇಕು, ಈ ಕೈ ಕಾಯಕವನ್ನೇ ಮಾಡಬೇಕು, ಈ ಕಾಲುಗಳು ಪರಮಾತ್ಮನ ಹತ್ತಿರ ಹೋಗಬೇಕು. ಅದಕ್ಕಾಗಿ ನಾನು ಹುಟ್ಟಿ ಬಂದನೆ ಹೊರತು ಮಾಯಾದೇವಿಯಾಗಿ ಹುಟ್ಟಿ ಬಂದಿಲ್ಲ ಅಂತ ಪ್ರಭುದೇವರು ಹೇಳಿದರು. ಈಗಿನ ಕಾಲದ ಮಂದಿ ಮುಂದಿನ ವರ್ಷ ಲಗ್ನ ಐತಂದ್ರೆ ಈಗ ಫೋನ್ ಚಾಲು ಆಗಿಬಿಡ್ತಾವ. ತಮ್ಮ ಮುಂದಿನ ವರ್ಷ ನೀನು ಲಗ್ನ ಮಾಡ್ತೀವಪ್ಪ ಅಂದ್ರೆ ಮುಗಿ ಕೆಲಸ. ಆಗ ನೋಡ್ರಿ ಅಲ್ಲಮ ಪ್ರಭುದೇವರು ವೈರಾಗ್ಯ ಹೆಂಗಿರಬಾರದು. ಆ ಬಳಿಕ ಮಾಯಾದೇವಿ ಅಷ್ಟಕ್ಕ ಬಿಡಲಿಲ್ಲ, ತನ್ನ ಗೆಳತಿಯರಿಗೆ ಹೇಳಿ, ಆ ಬಳಿಕ ರಾಜನಿಗೂ ತಮ್ಮ ಅಪ್ಪನಿಗೂ ಹೇಳಿ, ಏನಾದ್ರೂ ಮಾಡಿ ನಮ್ಮ ಅರಮನೆಗೆ ಬರುವಂಗ ಮಾಡಬೇಕು, ಅಲ್ಲೇನಾದ್ರೂ ಮಾಡ್ಲಿಕ್ಕಾದೀತು ಅಂತ ರಾಜನ ಕಡೆಯಿಂದ ಆಮಂತ್ರಣ ಕೊಡಿಸಿದ್ರು. ಆಯ್ತು, ಪ್ರಭುದೇವರು ಏನಾರವನ್ನು ನೋಡೇ ಬಿಡೋಣ ಅಂತ ಪ್ರಭುದೇವರು ಹಾದ ಬಳಿಕ ಯಾರ ಮನಸ್ಸಿನಲ್ಲಿ ಆಸೆಗಳಿರ್ತಾವಲ್ಲ ಆ ಮನುಷ್ಯ ಸೋಲ್ತಾನೆ. ಒಂದು ಗೊತ್ತಿರಬೇಕು, ಯಾರ ಯೋಗಿಗಳಿರ್ತಾರಲ್ಲ ಅವರು ಎಂದೂ ಸೋಲುವುದೇ ಇಲ್ಲ. ಸೋಲರಾತನೇ ವಿರತನು ಮನದೊಳಗೆ ಬಾಲೆಯರ ಸಿಂಗರವನೇ ಕಂಡು ಅಂತ ನಿಜಗುಣ ಶಿವಯೋಗಿಗಳು ಹೇಳಿದರು. ಈ ಜಗತ್ತಿನಲ್ಲಿ ಯಾವ ಮನುಷ್ಯ ಶೂರ? ಶಂಕರಾಚಾರ್ಯರು ಹೇಳ್ತಾರೆ, ಶೂರಾನ್ನ ಮಹಾಶೂರ ತಮೋಸ್ತಿಕೋವ ಮನೋಜ ಬಾಣೈ ವ್ಯಥಿತೋನಯಸ್ತು. ಈ ಜಗತ್ತಿನಲ್ಲಿ ಯುದ್ಧ ಮಾಡಿ ಅದಂತವರು ಶೂರನಲ್ಲ. ಈ ಜಗತ್ತಿನಲ್ಲಿ ಮಹಾನ್ ಪೈಲ್ವಾನರಾದ, ಶಕ್ತಿವಂತರಾದ ಅವರು ಶೂರರಲ್ಲ. ಬಹಳ ಕವಿ ಪುಂಗವರಾದ ಅವರು ಅಷ್ಟು ಶೂರರಲ್ಲ. ರಾಜ್ಯವನ್ನು ಆಳುವಂತಹ ವ್ಯಕ್ತಿಯು ಶೂರನಲ್ಲ. ಯಾವ ಶೂರರ ಹಾಗಾದ ಮನೋಜ ಬಾಣೈ ವ್ಯಥಿತೋನಯಸ್ತು. ಕಾಮನ ಬಾಣ ಯಾವನ ಮನಸ್ಸಿನಲ್ಲಿ ನಾಟುವುದಿಲ್ಲಲ್ಲ ಅಂಥ ಮನುಷ್ಯ ಶೂರ ಅಂತ ಹೇಳ್ತಾರೆ. ಹಂಗ ಪ್ರಭುದೇವರು ಸೋಲಿಲ್ಲ. ಕೊನೆಗೆ ಮಾಯಾದೇವಿ ಏನಾದರೂ ಮಾಡಿ ಇವನನ್ನು ವಹಿಸಿಕೊಳ್ಬೇಕು ಅಂತ ಪ್ರಯತ್ನ ಮಾಡಿದ್ದು. ಆಗ ಪ್ರಭುದೇವರು ಹೇಳ್ತಾರ ಮಾಯಾದೇವಿಗೆ, ಬಂಗಾರ ಮಾತ್ರ ಪತ್ತಾರನ ಕೈಯಲ್ಲಿ ಆಭರಣ ಆಗುತ್ತದನೆ ಹೊರತು ಕಬ್ಬಿಣ ಎಂದು ಆಭರಣ ಆಗುವುದಿಲ್ಲ ಅಂತ ಹೇಳಿದ್ರು. ಬಂಗಾರಕ್ಕಷ್ಟ ಆ ಸಾಮರ್ಥ್ಯದ ಆಭರಣ ಆಗುವ ಸಾಮರ್ಥ್ಯ ಇಲ್ರಿ. ನಮ್ಮ ಮನ್ಯಾಗ ಕಬ್ಬಿಣ ಭಾಳ ಅದ, ಅದಕ್ಕೆ ಅದು ಒಂದು ಲೋಹನ ಅದ, ಇದು ಒಂದು ಲೋಹನ ಅದ ಅಂತ ಯಾರು ಕಬ್ಬಿಣದ ಆಭರಣ ಮಾಡ್ಕೊಂಡು ಕೊಳ್ಳಾಗ ಹಾಕೊಳ್ಳುದಿಲ್ಲ. ಕಬ್ಬಿಣದ ಯಾವ ಬೆಲೆ ಅದ, ಬಂಗಾರಕ್ಕೆ ಎಲ್ಲಕ್ಕಿಂತ ಹೆಚ್ಚಿನ ಬೆಲೆ ಅದ. ಹಂಗ ಪ್ರಭುದೇವರು ಹೇಳಿದ್ರು, ಈ ಜನ್ಮದಲ್ಲಿ ಲಗ್ನ ಆಗುವುದು ಸಾಧ್ಯವೇ ಇಲ್ಲ. ನಾನು ಮಾಯೆಯನ್ನ ಕುಣಿಸೋನೇ ಹೊರತು ನಾನೇ ಕುಣಿಯುವವನಲ್ಲ ಅಂತ ಹೇಳಿದ್ರು. ಮಾಯೆಯನ್ನ ಕೋಲಾಹಲಗೊಳಿಸಿದಂಥವ ಅಲ್ಲಮ ಪ್ರಭುದೇವರು. ಆಮೇಲೆ ಇನ್ನೂ ಒಂದು ಮಾತನ್ನ ಮಾಯಾದೇವಿ ಹೇಳಿದ್ದು, ಪ್ರಭುದೇವರೇ ಏನಾದದ್ದಾಗಲಿ ನಿಮ್ಮಲ್ಲಿ ಆ ಸಾಮರ್ಥ್ಯ ಅದ, ಕಬ್ಬಿಣವನ್ನು ಕೂಡ ಒಂದು ಪುರುಷವನ್ನೇ ಬಂಗಾರ ಮಾಡುತ್ತದೆ ಅಂತ ಹೇಳ್ತಾರಲ್ಲ, ಹಂಗಾದ ಬಳಿಕ ನಾ ಕಬ್ಬಿಣ ಅಂತ ತಿಳ್ಕೋರಿ, ನಿಮ್ಮ ಹತ್ತಿರ ಇರ್ಲಿಕ್ಕೆ ಅವಕಾಶ ಕೊಡ್ರಿ ಅಂತ ಕೇಳ್ಕೊಂಡು ಅವರು ಬಹಳ ಜಬರ್ದಸ್ತ್ ತಯಾರಾಗಿದ್ರು. ಸೋಲು ಪೂರ್ಣದ ಮಾಯಾದೇವಿ. ಅವಾಗ ಅಲ್ಲಮ ಪ್ರಭು
ಪ್ರಭುದೇವರು ಹೇಳಿದ್ರು, ಕಬ್ಬಿನಿಂದ ಅದನ್ನ ಸ್ಪರ್ಶ ಮಾಡಿ ಭವಿಷ್ಯವಾಣಿಯಿಂದ ಬಂಗಾರ ಮಾಡಬಹುದು. ಇದೇನ ಹಂಚಿರ್ತೈತಲ್ಲ, ಹಳೆ ಹಂಚಿಗೆ ಅಂದಾದ್ರೂ ಭವಿಷ್ಯವಾಣಿ ಸ್ಪರ್ಶ ಆದ ಅದೇನಾದ್ರೂ ಬಂಗಾರ ಆಗ್ತೈತಿ? ಎಂದೂ ಸಾಧ್ಯ ಇಲ್ಲ. ಯಾಕೆ ಅಂದ್ರ ನಿನ್ನ ಮನಸ್ಸಿನಲ್ಲಿ ಕಾಮ ತುಂಬಿದನೇ ಹೊರತು ಪರಮಾತ್ಮನ ಭಕ್ತಿ ಅಲ್ಲ ಅಂತ ಪ್ರಭುದೇವರು ಹೇಳಿದರು. ನೋಡ್ರಿ, ಕಾಮ ಎಷ್ಟು ಹಾಳು ಮಾಡಿದ ಜಗತ್ತಿನಲ್ಲಿ ಅಂದ್ರ ನಾವು ಯಾರೂ ಮುಕ್ತರಾಗಬಾರ್ದು ಹಂಗ ಮಾಡಿದ್ರು. ನಮಗ ದೇವರಿಗೆ ನಡುವಿರುವಂತ ಅತಿ ದೊಡ್ಡ ತಪ್ಪು ಯಾವುದು ಅಂದ್ರೆ ಕಾಮ, ಕ್ರೋಧ. ಇವು ಏನದಾವಲ್ಲ, ದೇವರ ದರ್ಶನಕ್ಕೆ ಅತ್ಯಂತ ಪ್ರಬಲ ಅಡ್ಡಿಯನ್ನು ಮಾಡಿದಂಥವೇ ಕಾಮ ಕ್ರೋಧಾದಿಗಳು. ಆದ್ರೆ ಪ್ರಭುದೇವರು ಯಾವುದಕ್ಕೂ ಕೂಡ ಸೋಲಲಿಲ್ಲ. ಎಂತಹ ವ್ಯಕ್ತಿತ್ವ ಇರಬಾರದು. ನಮಗ ಒಂದು ಚಾ ಬಿಡಾಕಾಗುವುದಿಲ್ಲ. ಬರೀ ಇಷ್ಟು ಚಾ, ಇಷ್ಟು ಬಾಟ್ಲಿ ಚಾ ಎಷ್ಟು ಕುಡಿತಾರ ತಾಯಂದಿರ ಅಂತ ಒಂದು 10-20 ಸಲ ದಿನ ಕುಡಿತೀವಿ. ಚಾ ಬಿಡ್ರಿ ಅಂತ ಹೇಳಿದ್ರೆ ಇಲ್ರಿ, ಚಾ ಬಿಡಾಕಾಗುವುದಿಲ್ಲ ಅದು. ಅದಕ್ಕೆ ಒಬ್ಬರು ತಿಳಿದವರು ಹೇಳ್ತಾರ, ಈ ಜಗತ್ತಿನಲ್ಲಿ ಎಲ್ಲಾ ಸಮಾಜದವರು, ಎಲ್ಲಾ ಜಾತಿಯವರು, ಎಲ್ಲಾ ಧರ್ಮದವರು, ಎಲ್ಲಾ ದೇಶದವರು ಹೋಗುವಂತಹ ಒಮ್ಮತದ ದೇವರು ಯಾವುದು ಅಂದ್ರೆ ಚಾದ ಅಂಗಡಿ ಅಂತ ಹೇಳ್ತಾರೆ. ಚಾದ ಅಂಗಡಿ ಎಲ್ಲರೂ ಹೋಗ್ತಾರೆ. ಯಾರು ಬೇಕಾದ್ರೂ ಅದನ್ನೇ ತಗೊಂಡು ಚಾ ಕುಡಿದು ಬರ್ತಾರೆ. ಚಾ ಬಿಡಾಕಾಗುವುದಿಲ್ಲ. ಇಲ್ರಿ, ಚಾ ಕುಡಿಲಿಲ್ಲ ಅಂದ್ರೆ ನಾವು ತೆಲಿನ ಬಂದಾಗ್ತೈತಿ. ಇನ್ನು ಕೆಲವೊಂದಿಷ್ಟು ಮಂದಿ ಕುಡಿಲಿಲ್ಲ ನಮ್ಮ ಕೈ ನಡಗ ಚಲೋ ಮಾಡ್ತಾವ್ರಿ. ಏನ್ ಕುಡಿಲಿಲ್ಲ ಅಂದ್ರ, ಸೆರೆ ಕುಡಿಲಿಲ್ಲ ಅಂದ್ರ ಕೈ ಹಿಂಗ್ ವೈಬ್ರೇಷನ್ ಮಾಡ್ತಾವ್ರಿ. ಹಿಂಗ ಚಟಗಳಿಗೆ ಸೋತಂತವರು ಎಂದಾದ್ರೂ ಪರಮಾತ್ಮನ ದರ್ಶನವನ್ನು ಮಾಡ್ತಾರೇನು? ಯಾರು ಪರಮಾತ್ಮನ ದರ್ಶನವನ್ನು ಮಾಡ್ತಾರಂದ್ರ, ಯಾವ ಮನುಷ್ಯ ಎದಕ್ಕೂ ಸೋತಿಲ್ಲ, ಯಾವುದೇ ಒಂದು ಕೂಡ ತಲೆ ಬಗ್ಗಿಸಿಲ್ಲ, ಬರೀ ಪರಮಾತ್ಮನನ್ನೇ ನೆನೆಸ್ತಾನಲ್ಲ, ಆ ಮನುಷ್ಯನಿಗೆ ದೇವರ ದರ್ಶನ ಆಗುತ್ತಲ್ಲ. ಆಗ ಪ್ರಭುದೇವರು ಮಾಯೆಯನ್ನ ಸೋಲಿಸಿ, ಮಾಯೆಯನ್ನ ಗೆದ್ದು, ಅದೇನು ವನವಾಸಿ ಅದನ್ನು ಬಿಟ್ಟು ಹೊರಟು ಹೋಗಿಬಿಟ್ಟು ಒಂದು 4 ಜನ ಗೆಳೆಯರು ಕೂಡ್ಕೊಂಡು ಒಂದು ಊರು ಜಾತ್ರೆಗೆ ಹೋದ. ಜಾತ್ರೆಗೆ ಹೋದ ಬಳಿಕ ನಿಮಗೂ ಗೊತ್ತಾಗ, ಜಾತ್ರೆಗೆ ಹೋಗಿ ದೊಡ್ಡವರು ಏನ್ ಮಾಡ್ತಾರ, ಜಾತ್ರೆ ಎಲ್ಲ ನೋಡ್ತಾರ, ತಿರುಗಾಡಿ ನೋಡಿದ ಬಳಿಕ ಕೊನೆಗೆ ಸಮಯ ಆದಂಗ ಸೂರ್ಯ ಮುಳುಗಿದಂಗ ಎಲ್ಲರೂ ಪೂರ್ಣ ಸೆರೆಯನ್ನು ಕುಡಿತಾರೆ. ಕೆಲವೊಂದಿಷ್ಟು ಮಂದಿ ಕುಡಿದು ಜಾತ್ರೆ ಹೋಗೋದೇ ಕುಡಿ ಸಲುವಾಗಿ. ದೊಡ್ಡ ಜಾತ್ರೆಯ ಹಬ್ಬ, ಮದುವೆಯನ್ನು ಬರಬೇಕು, ಅವ್ರುಗಳೇ ದೊಡ್ಡ ಹಬ್ಬ. ಇನ್ನು ಅದಕ್ಕಿಂತಲೂ ದೊಡ್ಡ ಹಬ್ಬ ಅಂದ್ರೆ ಗಣೇಶ ಚತುರ್ಥಿ ಬಂತಂದ್ರೆ ತೀರ ದೊಡ್ಡ ಹಬ್ಬ. ಮತ್ತೆ ಇದಕ್ಕಿಂತ ಅತಿ ದೊಡ್ಡ ಕುಡುಕರ ಹಬ್ಬ ಅಂದ್ರೆ ಎಲೆಕ್ಷನ್ ಬಂತಂದ್ರೆ ದೊಡ್ಡ ಹಬ್ಬ. ಆ ಪಕ್ಷದವ್ರು ಕುಡಿದ್ರು 2 ಬಾಟ್ಲಿ ಕುಡಿದ್ರು, ಅದು ಮುಂಜಾನೆ ಮುಗಿತ್ನ ನಾಷ್ಟ. ಇನ್ನು ನಡು ಪಾರ್ಟಿ ಅವನು ಮಧ್ಯಾಹ್ನ 2 ಬಾಟ್ಲಿ ಕುಡಿದ್ರು. ಯಾವ ಪಕ್ಷಕ್ಕೆ ಹೋಗಿ ಹಾಕಬೇಕಂತಂದ ಅವನ ಕಡೆ ರಾತ್ರಿ 4 ಬಾಟ್ಲಿ ಕುಡಿದು ಮಲಗಿದ ಅಂದ್ರೆ ಮುಂಜಾನೆ ಹೇಳುದು. ಏನ್ ಮಕ್ಕುತ್ತಾನ? ಆ ನಾಯಿಗಳು ಮಕ್ಕುತ್ತಲ್ಲ, ಅಲ್ಲಿ ಮಕ್ಕೋತಾರೆ. ನಾಯಿಗಳು ಇವತ್ತು ಜಾಗ ಕ್ಲೀನಾಗಿ ತಾವು ನಮ್ಮ ಜಾಗದಾಗ ಏನೋ ಬಂದ ಅಂತ ನಾಯಿಗಳು ಮನ್ಯಾಗ ಚಲೋ ಹಾಸಿಗೆದವು, ಕಾಟ ಅದ, ಗಾಜ ಅದ, ಪಾಪ ತಾಯಿ ಅಡಿಗೆ ಮಾಡಿಟ್ಟಾಳ, ಹೋಳಿಗೆ ತುಪ್ಪ ನನ್ನ ಮಗ ಬಂದು ಹೊಂತಾನಂತ ಹೇಳಿ ಇದು ಹೋಗಿ ನಾಯಿಗಳ ಜೋಡಿ ಮಾಡ್ಕೋತ. ಅವ
ಅವು ಹಂದಿಗಳು ಎಂದೂ ಬರಲಾದ ಮನುಷ್ಯ ಈ ಇಲೆಕ್ಷನ್ ಯಾಕೆ ಬಂದ್ ನಮ್ಮ ಕಡೆಗೆ ಅಂತ ಅವು ಲೋಡ್ ಹೆಚ್ಚಾಗೈತೆ ಗಾಡಿದು ಅದಕ್ಕೆ ಬಂದೈತಿ ಅಂತ ಹಿಂಗ ಅವ್ರು 4 ಜನ ಏನು ಗೆಳೆಯರು ಹೋಗಿದ್ರಲ್ಲ ಜಾತ್ರೆಗೆ ಎಲ್ಲ ತಿರುಗಾಡಿ ನೋಡಿದ್ರು. ನೀವೊಂದ್ 2 ಬಾಟ್ಲಿ ಕುಡಿಸು, ನಾವೊಂದ್ 2 ಬಾಟ್ಲಿ ಹಿಂಗ ಪೂರ್ಣ ಕುಡಿದು ಶುದ್ಧ ಉಳಿದ ಮನುಷ್ಯ. ಮುಂದೆ ಯಾರಿದ್ರು ನೀ ಯಾರ ಅಂತ ಕೇಳ್ತಾನ. ಹಂಗ ಯಾರು ಶುದ್ಧ ಉಳಿದಿಲ್ಲ, 4 ಮಂದಿ ಶುದ್ಧಾಗ ಉಳಿದಿಲ್ಲ. ಉಳಿದ ಬಳಿಕ ಹೊಳೆ ಆಚೆ ಕಡೆ ಇವರು ಊರ ಹೊಳೆ ಈಚೆ ಕಡೆ ಗುಡಿ ಜಾತ್ರೆಗೆ ಇವರು ಬಂದಿದ್ರು. ರಾತ್ರಿ 12 ನಂತರ ಇನ್ನು ಹಳ್ಳಿನಾಟ ಹೋಗ್ಬೇಕಲ್ಲ. ಬಂದ್ರು, ನಾನು ಯಾರು ಇರ್ಲಿಲ್ಲ. 12 ಕಲಾಗಿರ್ತಾರ ರಾತ್ರಿ. ಅವರೆಲ್ಲ ನಾವು ಅಲ್ಲೇ ಅವ್ರ ಊಟ ಹೊಡೆದು ಹಗ್ಗ ಕಟ್ಟಿ ನಾವು ಅಲ್ಲೇ ಬಿಟ್ಟು ಹೋಗಿದ್ರು ಮನೆಗೆ. ಇವರು ಬಂದ್ರು, ನಾನು ಮೇಲೆ ಕುಂತು ಊಟ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಯಾವ ಸುದ್ದಿಯಾಗ ಹಾಕಿದ್ರು ಅದು ಕುಡ್ದಾಗ ನೋಡ್ರಿ ಒಳಗಿನ ಲಹರಿ ನಿಜವಾದ ಹಾಡು ಹೊರಗೆ ಬರ್ತಾವ. ನೀವು ಹಾಡನ್ನು ಆಡುದಿಲ್ಲ. ಅವಾಗ ಏನಿಲ್ಲ, ಜಗತ್ತಿನ ಕರೆ ಇತಿಹಾಸ ತೆಗಿಬೇಕಾಗಿತ್ತಂದ್ರೆ ಕುಡಿಸ್ಕೊಡ್ದವ್ರಿ. ಮನೆ ಇತಿಹಾಸ ಏನ್ ಮಾಡ್ತಾರೆ, ಸೇಡೆ ಅವರು ಇವರೆಲ್ಲ ಏನ್ ಮಾಡ್ತಾರ, ಚಲೋ ಕುಡಿಸಿಬಿಟ್ರಂದ್ರೆ ಸಾಕು. ಊರಾಗ ಏನೇನು ಕೆಟ್ಟದ್ ಮಾಡಿರ್ತದೆ ಎಲ್ಲ ಹೇಳ್ಬಿಡ್ತಾನ. ಹಂಗ ಮಾಡ್ಕೋತ ಆ ಹುಟ್ಟು ಬಿಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಮುಂಜಾನೆ ಸೂರ್ಯ ಉದಯ ಆದ, ಇನ್ನ ದಂಡೆನ ಬಂದಿರಲಿಲ್ಲ. ಯಾಕಂದ್ರೆ ಅದೇ ಊಟಕ್ಕೆ ಹಗ್ಗ ಕಟ್ಟಿದ್ರಲ್ಲ, ಅದನ್ನು ಬಿಚ್ಚೆ ಇದು ಹಂಗ ಊಟ ಬೆಳ್ಳ ನಿಷೇಧವಾಗ ಬಿಚ್ಚುನ ಮಾಡ್ತಾರ. ಹಂಗ ನಾವು ಒಮ್ಮೆ ಮನಿ ಊಟಕ್ಕ ಈ ಶರೀರವನ್ನು ನಾವು ಕಟ್ಟಿಬಿಟ್ಟು ಹುಟ್ಟು ಕಡದ ಕಡಿತೀವಿ. ಇನ್ನ ದೇವರ ಬರವಲ್ಲ ಅಂದ್ರೆ ಅದನ್ನ ಬಿಚ್ಚಲಾದ ಹೆಂಗ್ ಬರ್ತಾನಪ್ಪ ಅಂತ ಹೇಳ್ತಾರೆ. ಮಾಯೆ ಹಾಕಲು ಅದನ್ನ ಜಪ ಮಾಡುವುದರಿಂದ, ಲಿಂಗ ಪೂಜಾ ಮಾಡುವುದರಿಂದ, ಗುರುಬಸವ ಶಿವಯೋಗಿಗಳನ್ನು ಸ್ಮರಿಸುವುದರಿಂದ ಮಾಯಾ ಹಾಕದಿಂದ ಬಿಚ್ಚಬಹುದು. ಹಾಗೆಲ್ಲರೂ ಕೂಡ ಅಲ್ಲಮ ಪ್ರಭುದೇವರಂತೆ ಮಾಯೆಯನ್ನ ಗೆಲ್ಲೋಣ. ಆ ಶಕ್ತಿಯನ್ನ ನಮ್ಮೆಲ್ಲರಿಗೂ ದೇವರು ಕರುಣಿಸಲಿ ಅಂತ ಪ್ರಾರ್ಥಿಸಿ